आलंद में सरकारी स्कूलों की वापसी, बेहतर शिक्षा और पढ़ाई से बदलती तस्वीर। फैक्ट इंडिया न्यूज। प्राइवेट स्कूलों के चकाचौंध के बीच अपनी चमक खोते दिख रहे सरकारी स्कूलों में अब फिर से नई उम्मीद जगी है। अलंग तालुका के शिक्षा विभाग ने सरकारी स्कूलों को फिर से फर्स्ट चॉइस बनाने के लिए एक व्यापक और महत्वाकांक्षी योजना तैयार की है। पिछले एकेडमिक ईयर में सरकारी स्कूलों में छात्रों की संख्या में 3000 स्टूडेंट्स की गिरावट देखी गई थी, जिसने विभाग की चिंता बढ़ा दी थी। लेकिन इस साल का 10वीं का परीक्षा रिजल्ट विभाग के लिए गेम चेंजर साबित हुआ है। स्पेशल क्लासेस और बेहतर मेहनत के बदौलत तालुका का रिजल्ट पिछले साल के 42% से बढ़कर इस साल 81% पर पहुंच गया है। इस शानदार उपलब्धि ने पेरेंट्स का सरकारी स्कूलों के प्रति भरोसा फिर से कायम कर दिया है। स्टूडेंट्स को सरकारी स्कूलों की ओर आकर्षित करने के लिए इस बार द्विभाषीय शिक्षण कन्नड़ा और अंग्रेजी पर मुख्य जोर दिया जा रहा है। क्लास 1 से 5 तक के बच्चों को बेहतर शिक्षा देने के लिए 580 टीचर्स को विशेष ट्रेनिंग दी जा रही है, ताकि टीचर नई शिक्षा तकनीक के साथ बच्चों को पढ़ा सकें। शिक्षा विभाग ने इस साल 3000 छात्रों को दाखिला दिलाने का लक्ष्य रखा है। विभाग का मानना है कि एलकेजी और यूकेजी सत्र से ही बच्चों की भाषा पर पकड़ मजबूत की जाए तो वे प्राइवेट स्कूलों के बराबर मुकाबला कर सकते हैं। और इसके अलावा तालुका में 8 नए केपीएस स्कूल भी शुरू किए जा रहे हैं, जिससे ग्रामीण बच्चों को अपने ही क्षेत्र में बेहतर सुविधाएं मिल सकेंगी। आपको बता दें कि 28 मई से स्कूलों में सफाई, पीने के पानी और टॉयलेट्स की मरम्मत का काम शुरू हो जाएगा और बच्चों के लिए किताबें और ड्रेस बांटने का काम शुरू हो गया है। हालांकि अभी 35% किताबें आना बाकी हैं, जिन्हें बहुत जल्द मंगवाने का भरोसा दिया गया है। और 1 जून को सभी स्कूलों में मेगा पेरेंट्स मीटिंग रखी जाएगी। इसी मीटिंग के साथ नए एकेडमिक ईयर की शुरुआत होगी। आइए देखते हैं फैक्ट इंडिया न्यूज के लिए फुरखान अंसारी की एक रिपोर्ट। ಆಳಂದ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳ ಒಂದು ಉತ್ತಮ ಗುಣಮಟ್ಟದ ಒಂದು ಮಾಹಿತಿ ನಮಗೆ ಈಗಾಗಲೇ ತಾವೆಲ್ಲರೂ ಕೂಡ ಗಮನಿಸಿದಂತೆ 2024-25ನೇ ಸಾಲಿನಲ್ಲಿ ಮತ್ತು 2025-26ನೇ ಸಾಲಿನಲ್ಲಿ ಎರಡು ಕಂಪ್ಯಾರಿಸನ್ ಮಾಡಿದಾಗ ನಮಗೆ ಸುಮಾರು 3000 ಮಕ್ಕಳ ಒಂದು ಕೊರತೆ ಕಾಣ್ತಾ ಇತ್ತು. ಆದರೆ 2025-26ನೇ ಸಾಲಿನಲ್ಲಿ ನಾವು ಒಳ್ಳೆಯ ಒಂದು ಶೈಕ್ಷಣಿಕ ಗುಣಮಟ್ಟವನ್ನು ಪ್ರಾರಂಭ ಮಾಡ್ಕೊಂಡಿದ್ವಿ. ಜೊತೆಯಲ್ಲಿ SLC ಫಲಿತಾಂಶವನ್ನು ಶೇಕಡಾ 39ರಿಂದ ಶೇಕಡಾ 81ಕ್ಕೆ ನಾವು ಮುಟ್ಟಿ ಸುಮಾರು 39%ಗಳ ಒಂದು ಏರಿಕೆಯನ್ನು ಕಂಡಿದ್ದೀವಿ. ಹಾಗಾಗಿ ಈ ಏರಿಕೆ ಕಾಣಲಿಕ್ಕೆ ಕಾರಣ ಅಂತಂದ್ರೆ ನಾವು ಜುಲೈ 1ರಿಂದಲೇ ಮತ್ತು ಮಾರ್ಚ್ ಪರೀಕ್ಷೆ ಪ್ರಾರಂಭವಾಗೋವರೆಗೆ ನಾವು ಬೆಳಿಗ್ಗೆ 1 ಗಂಟೆ ವಿಶೇಷ ತರಗತಿಗಳನ್ನು ಮತ್ತು ಸಾಯಂಕಾಲ 1 ಗಂಟೆ ವಿಶೇಷ ತರಗತಿಗಳನ್ನು ಮಾಡಿದ್ದೇವೆ. ಹಾಗಾಗಿ ಆ ಫಲಿತಾಂಶ ಹೆಚ್ಚಳಕ್ಕೆ ಕಾರಣ ಆಗಿದೆ. ಅದ್ರ ಜೊತೆಯಲ್ಲಿ ನಮ್ಮ ಒಂದು ತಾಲೂಕಿನಲ್ಲಿ ಸುಮಾರು 30 ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ 30 ECC ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ವಿ. ಅಲ್ಲಿ ಅಂದ್ರೆ LKG ಮತ್ತು UKG ತರಗತಿಗಳನ್ನು ಪ್ರಾರಂಭ ಮಾಡಿದ್ವಿ. ಅಲ್ಲೂ ಕೂಡ ನಮಗೆ ಒಳ್ಳೆ ಒಂದು ಉತ್ತಮ ಫಲಿತಾಂಶ ಸಿಕ್ಕಿರೋದ್ರಿಂದ ಆ ಮಕ್ಕಳು ಕೂಡ ನಮ್ಮ ಒಂದು 1ನೇ ತರಗತಿ ಮಕ್ಕಳಿಗೆ 1ನೇ ತರಗತಿಗೆ ದಾಖಲಾಗ್ತಾರೆ. ಹಾಗಾಗಿ ಈ ವರ್ಷ ನಮಗೆ ಸುಮಾರು ಒಂದು 5000 ಮಕ್ಕಳು ಹೆಚ್ಚು ಅಡ್ಮಿಷನ್ ಮಾಡ್ಕೊಳ್ತಕ್ಕಂಥ ಅವಕಾಶ ನಮಗೆ ಸಿಗ್ತಾ ಇದೆ ಅನ್ನುವಂಥದ್ದು ಕಾಣ್ತಾ ಇದೆ. ಜೊತೆಯಲ್ಲಿ ನಾವು ನವೆಂಬರ್ 11ರಿಂದ ಅಂದ್ರೆ 2025 ನವೆಂಬರ್ 14ರಿಂದ ನಾವೇನ್ ಪ್ರಾರಂಭ ಮಾಡಿದ್ವಿ ಅಂತಂದ್ರೆ ಸರ್ಕಾರದ ಒಂದು ಸುತ್ತೋಲೆ ಪ್ರಕಾರ ಎಲ್ಲಾ ಶಾಲೆಗಳಲ್ಲಿ ದಾಖಲಾತಿ ಆಂದೋಲನ ಕೈಗೊಂಡಿದ್ವಿ. ಹಾಗಾಗಿ ಈಗಾಗಲೇ ನಾವು ದಾಖಲಾತಿಗಳನ್ನು ಕೂಡ ಮಾಡ್ಕೊಂಡಿದ್ವಿ. ಒಟ್ಟಿನಲ್ಲಿ ನಮ್ಮ ಒಂದು ತಾಲೂಕಿನಲ್ಲಿ ಈ ವರ್ಷ ಮಕ್ಕಳು ಹೆಚ್ಚು ನಮ್ಮ ಸರ್ಕಾರಿ ಶಾಲೆಗಳತ್ತ ಆಕರ್ಷಣೆಯಾಗಿ ನಾವು 2026-27 ಪ್ರಾರಂಭ ಮಾಡ್ತೀವಿ ಅನ್ನುವಂತ ಒಂದು ಆಶಾಭಾವ ನಮಗಿದೆ. ಇದಕ್ಕೆ ಪೂರಕವಾಗಿ ನಮ್ಮೆಲ್ಲರ ಈ ಭಾಗದ ACPS ಸಾಹೇಬರು ಕೂಡ ಇದಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ. ಜೊತೆಲಿ ನಮ್ಮ DDP ಮೇಡಮ್ ಅವರು ಕೂಡ ಮಾರ್ಗದರ್ಶನ ಮಾಡಿದ್ದಾರೆ. ನಮ್ಮ BO ಸರ್ ಕೂಡ ತಮ್ಮ ಒಂದು ಸೇವಾವಧಿಯಲ್ಲಿ ಸಾಕಷ್ಟು ಪರಿಶ್ರಮ ಪಟ್ಟು ಮಕ್ಕಳ ಮನೆಗೆ ಭೇಟಿ ಕೊಟ್ಟು ಈ ಒಂದು ಶಾಲಾ ಶೈಕ್ಷಣಿಕ ಒಂದು ವಾತಾವರಣ ಹೆಚ್ಚು ಮಾಡ್ಲಿಕ್ಕೆ ಬಹಳಷ್ಟು ಸಹಕಾರಿಯಾಗಿದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತೇನೆ. ಜೊತೆಯಲ್ಲಿ ಈ ವರ್ಷದ ಪಠ್ಯ ಪುಸ್ತಕಗಳು ಮತ್ತು ಸಮವಸ್ತ್ರರು ಕೂಡ ಈಗಾಗಲೇ ಒಂದು 35% ಕೂಡ ಈಗಾಗಲೇ ನಮ್ಮ ಒಂದು ಬ್ಲಾಕ್ಗೆ ಬಂದಿಳಿದಿವೆ. ಅವನು ಕೂಡ ಎಲ್ಲಾ ಶಾಲೆಗಳು ತಲುಪಿಸ್ತಕ್ಕಂಥ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಈ ವರ್ಷ ಹೊಸದಾಗಿ 8 KPS ಶಾಲೆಗಳನ್ನು ಪ್ರಾರಂಭ ಮಾಡ್ತಿದ್ವಿ. ಅದು ಆಳಂದ್ ಮತಕ್ಷೇತ್ರದಲ್ಲಿ 6 ಶಾಲೆಗಳು, ಆಮೇಲೆ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದಲ್ಲಿ 2 ಶಾಲೆಗಳನ್ನು ಪ್ರಾರಂಭ ಮಾಡ್ತೀವಿ. ಅಲ್ಲೂ ಕೂಡ ECC ತರಗತಿಗಳು ಕೂಡ ಇರ್ತವೆ.
ಜೊತೆಯಲ್ಲಿ ಇ ಸಿ ಸಂಬಂಧಪಟ್ಟಂತೆ ವಿಶೇಷವಾಗಿರತಕ್ಕಂಥ ಗೆಸ್ಟ್ ಟೀಚರ್ಗಳನ್ನು ಕೂಡ ನಾವು ನೇಮಕ ಮಾಡ್ಕೊಂಡಿದ್ವಿ. ಮತ್ತು ಬೈಲಿಂಗ್ವಲ್ ತರಬೇತಿ ಕೂಡ ನೇಮಕ ಮಾಡ್ಕೊಂಡಿದ್ವಿ. ಆದರೆ ಈ ವರ್ಷದ ನಮ್ಮ ACS ಮೇಡಮ್ ಅವರಾಗಿರ್ತಕ್ಕಂಥ ಸರ್ಕಾರದ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಅವರ ಒಂದು ಕನಸಿನ ಒಂದು ಕೂಸಾಗಿ ಈ ವರ್ಷ ಎಲ್ಲಾ ಭಾಗಗಳಲ್ಲಿ ಅಂದ್ರೆ ನಲಿ ಕಲಿಯನ್ನು ತೆಗೆದು ಎಲ್ಲೋ ಕಡೆ ಬೈಲಿಂಗ್ವಲ್ ಶಾಲೆಗಳು ಮಾಡಲಿಕ್ಕೆ ಆದೇಶ ನೀಡಿದ್ದಾರೆ. ಅದ್ರ ಪ್ರಕಾರ ಎಲ್ಲಾ ಒಂದು ತಾಲೂಕಿನಲ್ಲಿ, ಎಲ್ಲಾ ಒಂದು ಜಿಲ್ಲೆಗಳಲ್ಲಿ, ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ತರಬೇತಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಆಳಂದ್ ತಾಲೂಕಿನಲ್ಲಿ ನಮಗೆ 588 ಗುರಿಗಳನ್ನು ನೀಡಿದ್ದು, ಈಗಾಗಲೇ ನಾವು ಸುಮಾರು 350 ಜನ ಶಿಕ್ಷಕರ ತರಬೇತಿ ನೀಡಿ 60 to 70% ನಾವು ಒಂದು ತರಬೇತಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ. ಇದು ಇವತ್ತು ತರಬೇತಿ ನಾವು ನಾಳೆವರೆಗೆ ಅಂದ್ರೆ 22ರವರೆಗೆ ನಾವು ನಿಗದಿತ ಗುರಿಯನ್ನು ಮುಟ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಒಟ್ಟಿನಲ್ಲಿ ನಮ್ಮ ಒಂದು ತಾಲೂಕು ಶೈಕ್ಷಣಿಕವಾಗಿ ಮುಂದುವರಿಯುತ್ತೆ ಅನ್ನುವಂತ ಒಂದು ಸೂಚನೆ ಕೂಡ ನಮಗೆ ಸಿಗ್ತಾ ಇದೆ. ಯಾಕಂದ್ರೆ ನಾವು ಒಳ್ಳೆ SSLC ಫಲಿತಾಂಶವನ್ನು ನೋಡಿದ್ವಿ ಮತ್ತು ಒಂದು 1ರಿಂದ 10ನೇ ತರಗತಿಗಳ ರಿಸಲ್ಟ್ ಅನ್ನು ಅನಲೈಸ್ ಮಾಡಿದಾಗ ಅಲ್ಲೂ ಕೂಡ ನಮಗೆ A+ ಬರ್ತಕ್ಕಂಥ ಮಕ್ಕಳು ಕೂಡ ಸಾಕಷ್ಟು ಮಕ್ಕಳು ಸಿಕ್ಕಿದ್ದಾವೆ. ಹಾಗಾಗಿ ಈ ವರ್ಷ ನಾವು 2026-27 ಒಂದು ಶೈಕ್ಷಣಿಕ ವರ್ಷಕ್ಕೆ ನಾವು ದಾಪುಗಾಲು ಇಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಜೂನ್ 1ರಿಂದ ಶಾಲಾ ಪ್ರಾರಂಭೋತ್ಸವ ಮಾಡಲಿಕ್ಕೆ ಸರ್ಕಾರದ ಆದೇಶ ನೀಡಿರೋ ಪ್ರಯುಕ್ತ ನಾವೆಲ್ಲರೂ 28ರಿಂದ ನಾವು ಎಲ್ಲ ಶಾಲೆಗಳಲ್ಲಿ ಹಾಜರಾಗಿ ಅಲ್ಲಿರ್ತಕ್ಕಂಥ ಎಲ್ಲವುಗಳನ್ನು ಶಾಲಾ ಕೊಠಡಿಗಳಾಗಿರ್ಬೋದು, ಆಮೇಲೆ ಮಧ್ಯಾಹ್ನ ಉಪಹಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸ್ವಚ್ಛತಾ ಕಾರ್ಯಕ್ರಮಗಳಾಗಿದ್ದು ಅವೆಲ್ಲವುಗಳು ಕೂಡ ನಾವು 28ರ ಒಳಗಾಗಿ ಮುಗಿಸ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ನಿಂಬರ್ಗಾ ವಲಯದ ಒಂದು ಎಲ್ಲ ಮುಖ್ಯ ಸಭೆಯನ್ನು ಕೂಡ ಮಾಡಿದ್ವಿ. ಇವತ್ತು ಮತ್ತು ನಾಳೆ ಮತ್ತು ನಾಡಿದ್ದು ಉಳಿದ ವಲಯಗಳ ಒಂದು ಮುಖ್ಯಗಳ ಸಭೆಯನ್ನು ಮಾಡಿಕೊಂಡು ನಾವು ತಯಾರು ಮಾಡ್ಲಿಕ್ಕೆ ಅಂದ್ರೆ ಜೂನ್ 1ಕ್ಕೆ ಶಾಲಾ ಪ್ರಾರಂಭೋತ್ಸವ ತಯಾರು ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಅಣಿಯಾಗಿದ್ದೀವಿ. ಒಟ್ಟಿನಲ್ಲಿ ನಮ್ಮ ಒಂದು ಬ್ಲಾಕ್ನಲ್ಲಿ ಒಳ್ಳೆಯ ಒಂದು ಶೈಕ್ಷಣಿಕ ವಾತಾವರಣ ನಿರ್ಮಾಣ ಮಾಡಿ ಒಳ್ಳೆಯ ಶಾಲಾ ಪ್ರಾರಂಭೋತ್ಸವ ಮಾಡುವ ಜೊತೆಗೆ ಅಂದ್ರೆ ವೆಲ್ ಸ್ಟಾರ್ಟಿಂಗ್ ಇಸ್ ಹಾಫ್ ಡನ್ ಎನ್ನುವಂತೆ ನಾವು ಒಳ್ಳೆ ರೀತಿಯಿಂದ ಪ್ರಾರಂಭ ಮಾಡಿ ಸೊ ಎಲ್ಲ ಮಕ್ಕಳು ಕೂಡ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಒಳ್ಳೆಯ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ನಮ್ಮ BO ಸರ್ ಅವರು ಮತ್ತು ನಾವು ಸೇರ್ಕೊಂಡು ಮಾಡ್ತಾ ಇದ್ದೀವಿ. BO ಸರ್ ಅವರು ಈಗ ಮೇ 31ಕ್ಕೆ ರಿಟೈರ್ಮೆಂಟ್ ಇದ್ರೂ ಕೂಡ ಸರ್ ಅವರು ಇನ್ನೂ 10ರಿಂದ 10 ದಿನಗಳ ಕಾಲ ಅವರು ಒಂದು ಸೇವೆ ಇದೆ. ಆ ಸೇವೆ ಇರತಕ್ಕಂಥ ಸಂದರ್ಭದಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ನಾನು 31ಕ್ಕೆ ರಿಟೈರ್ಮೆಂಟ್ ಆದ್ರೂ ಕೂಡ ಪರವಾಗಿಲ್ಲ, 2026-27 ನೀವು ಚೆನ್ನಾಗಿ ಪ್ರಾರಂಭ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರೆಲ್ಲರೂ ತಯಾರು ಮಾಡಿಕೊಂಡು ನಮ್ಮ ಒಂದು ತಾಲೂಕಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ಆ ಒಂದು ನಿಟ್ಟಿನಲ್ಲಿ ಹೆಜ್ಜೆ ಹಾಕಿ ಒಟ್ಟಿನಲ್ಲಿ ನಮ್ಮ ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು ಹೆಚ್ಚು ಮಾಡ್ತೀವಿ ಮತ್ತು ಶಾಲಾ ಮಕ್ಕಳ ಒಂದು ಶೈಕ್ಷಣಿಕ ದಾಖಲೆಯನ್ನು ಕೂಡ ಹೆಚ್ಚು ಮಾಡ್ತೀವಿ. ಹಾಗೆ ಯಾವುದೇ ಒಂದು ಊರುಗಳಲ್ಲಿ ಎಲ್ಲ ಮಕ್ಕಳು ಶಾಲೆಗಳಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ನಾವು 100% ದಾಖಲಾದ ಮಕ್ಕಳು ಎಲ್ಲರೂ 100% ಆಗಿ ಶಾಲೆಗೆ ಹಾಜರಾಗಬೇಕು. ಶಾಲೆಗೆ ಹಾಜರಾಗಿದ್ದಂಥ ಮಕ್ಕಳಿಗೆ 100% ಒಂದು ಕಲಿಕೆಯನ್ನು ಕೂಡ ಭರವಸೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಹೆಜ್ಜೆ ಹಾಕ್ತೇವೆ ಅನ್ನುವಂಥ ಮಾತನ್ನು ಇವತ್ತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. 2026-27 ಸಾಲಿಗೆ ಆಳಂದ್ ತಾಲೂಕಿಗೆ ಕರ್ನಾಟಕ ಪಠ್ಯಪುಸ್ತಕ ಸಂಘದ ವತಿಯಿಂದ 1ರಿಂದ 10ನೇ ತರಗತಿಯ ಪಠ್ಯಪುಸ್ತಕಗಳು ಆಳಂದ್ ತಾಲೂಕಿಗೆ ಸರಬರಾಜಾಗಿದ್ದು, ಈ ಎಲ್ಲ ಪಠ್ಯಪುಸ್ತಕಗಳನ್ನ ಶಾಲೆಗಳಿಗೆ ಒಂದು ವಿತರಣೆ ಮಾಡುವ ಒಂದು ಕಾರ್ಯ ನಡೀತಾ ಇದೆ. ಮಾನ್ಯ ಉಪನಿರ್ದೇಶಕರಾದ ಶ್ರೀಮತಿ ಶಂಕರಮ್ಮ ಡವಳಗಿ ಮೇಡಮ್ ಹಾಗೂ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಿ ರಂಗಸ್ವಾಮಿ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ವಿತರಣೆ ಕಾರ್ಯವು ನಡೀತಾ ಇದೆ. 26-27ನೇ ಸಾಲಿನ ಒಂದು ಇದರಲ್ಲಿ ಸಮವಸ್ತ್ರ ಮತ್ತು ಪಠ್ಯಪುಸ್ತಕಗಳು ಈ ಕ್ಷೇತ್ರ ಶಿಕ್ಷಣ ಕಚೇರಿಯಿಂದ ವಿತರಣೆ ಮಾಡುತ್ತಾ ಇದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಗೊಳ್ಳಿಗೆ ಶಾಲೆ ಮುಖ್ಯರು ಅಂತ ವಿಜಯರೆಡ್ಡಿ ಸರ್ ಹಾಗೂ ಸಿರ್ಸೆಲ್ ಬಿರಾದಾರ್ ಅವರು ಎಲ್ಲರೂ ಪುಸ್ತಕಗಳು ಮತ್ತು ಸಮವಸ್ತ್ರವನ್ನು ತೆಗೆದುಕೊಂಡು ಹೋಗ್ತಿದ್ದೆ. हमारे चैनल को सब्सक्राइब करें, वीडियो को लाइक और शेयर करें, बेल आइकन बटन जरूर प्रेस करें ताकि इस तरह की हर खबर आप तक पहुंचती रहे।